ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚೆಟ್ಟಿ ಕುಕಿಂಗ್ ಚಾನಲ್. ಇವತ್ತು ನಾವು ಚಿಕನ್ ಸಾಸೇಜ್ ಪೆಪ್ಪರ್ ಮಸಾಲ ಮಾಡುವ. ಪೆಪ್ಪರ್ ರೋಸ್ಟ್ ಮಸ್ತಾಗಿರುತ್ತೆ. ವೈಟ್ ರೈಸ್ಗಾಗಲಿ ಚಪಾತಿಗಾಗಲಿ ಎಲ್ಲ ಮಸ್ತಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಸ್ವಲ್ಪ ಸಾಸೇಜನ್ನು ರೆಡಿಮೇಡ್ ಸಾಸೇಜನ್ನು ತೊಗೊಂಡಿದ್ದೀವಿ ಸೂಪರ್ ಮಾರ್ಕೆಟಿಂದ. ಸೊ ಇದನ್ನು ಈ ಥರ ಸಣ್ಣಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಬೇಕು. ಈ ಥರ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡುವ. ಸ್ವಲ್ಪ ಒಂದು ಸಣ್ಣ ಟೊಮೆಟೊ ಹಚ್ಚಿಟ್ಟಿದ್ದೀನಿ. ಅದೇ ಥರ ಕರಿ ಲೀವ್ಸು, ಒಂದು ಕಾಯಿ ಮೆಣಸು ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದರೂ ತೊಗೋಬೋದು, ಯಾಕಂದರೆ ಪೆಪ್ಪರ್ ಹಾಕ್ತೀವಲ್ಲ, ಅದಕ್ಕೆ ಕಾಯಿ ಮೆಣಸು ಕಮ್ಮಿ ಹಾಕಿದ್ದೀನಿ. ಸೊ ಇನ್ನು ಸ್ವಲ್ಪ ಸಣ್ಣ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸಾಸೇಜ್ ಒಂದು ಪಾತ್ರೆಗೆ ಹಾಕುವ. ಆದಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಇದು ಕೊತ್ತಂಬರಿ ಹುಡಿ, ಹಾಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಡುವ. ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಬೇಕು. ಆಮೇಲೆ ಸಾಸಿವೆ ಹಾಕೋಣ. ಆಮೇಲೆ ಸ್ವಲ್ಪ ಸೋಂಪು, ಹಾಗೆ ಗ್ರೀನ್ ಚಿಲ್ಲಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೆ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡುವ. ಇನ್ನು ಇದಕ್ಕೆ ಆ ಈರುಳ್ಳಿನ ಆ್ಯಡ್ ಮಾಡುವ. ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಆ್ಯಡ್ ಮಾಡುವ. ಇನ್ನು ಇದಕ್ಕೆ ಸ್ವಲ್ಪ ಅದೇ ಥರ ರೆಡ್ ಚಿಲ್ಲಿ ಪೌಡ್ರು, ಹಾಗೆ ಕೊತ್ತಂಬರಿ ಹುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ. ಈಗ ಪೆಪ್ಪರ್ ಆ್ಯಡ್ ಮಾಡಬೇಕು. ಇನ್ನು ಚೆನ್ನಾಗಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡುವ. ನೋಡಿ, ಈ ಥರ ಚೆನ್ನಾಗಿ ರೋಸ್ಟ್ ಆಗಿದೆ ಎಲ್ಲನೂ. ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡುವ. ಇದಕ್ಕೆ ಸ್ವಲ್ಪ ಪುದೀನ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಹಾಕ್ತಿದ್ರು ಪರವಾಗಿಲ್ಲ. ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಪುದೀನ ಪೌಡ್ರ್ ಹಾಕಿ. ಈಗ ಎಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಚಿಕನ್ ಸಾಸೇಜ್ ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಮಸಾಲ, ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಒಂದು 5 ನಿಮಿಷ ರೋಸ್ಟ್ ಮಾಡುವ. ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಅದಕ್ಕೆ ಜಾಸ್ತಿ ಬೇಡ, ಒಂದು ಸ್ವಲ್ಪ. ಇದನ್ನು ಮುಚ್ಚಿಟ್ಟು ಒಂದು 4 ನಿಮಿಷ ಬಿಡುವ. ಇದೇ ಥರ ಈಗ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡುವ. ತುಂಬ ಚೆನ್ನಾಗಿರುತ್ತೆ ಇದು ರೈಸಿಗೆಲ್ಲ. ಸೂಪರ್ ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ.
ಬೇಗ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಪಟ್ಟಂತ ಏನಾದರೂ ಕರಿ ರೆಡಿ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಇದು ಚಿಕನ್ ಸಾಸೇಜು ಪೆಪ್ಪರ್ ರೋಸ್ಟು. ಸೊ ಈ ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಎಲ್ರಿಗೂ ಬೈ.